ಬೆಂಗಳೂರಿಗೆ ಹೋಗ್ತಿದ್ದಂತಹ ಹಂಪಿ ಎಕ್ಸ್‌ಪ್ರೆಸ್ ಕೆಟ್ಟು ನಿಂತಿದೆ. ಸ್ಥಳಕ್ಕೆ ರೈಲ್ವೆ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಮತ್ತೊಂದು ಎಂಜಿನ್ ಸಹಾಯದಿಂದ ಸದ್ಯ ರೈಲು ಹೊರಟಿದೆ. ಉದ್ದೇಶಪೂರ್ವಕವಾಗಿ ಟ್ರ್ಯಾಕ್‌ನಲ್ಲಿ ಕಬ್ಬಿಣದ ಸರಳು ಇಟ್ಟಿರುವಂತಹ ಶಂಕೆ ಇದೆ. 2 ಗಂಟೆಗಳ ಕಾಲ ಕೆಟ್ಟು ನಿಂತ ಹಂಪಿ ಎಕ್ಸ್‌ಪ್ರೆಸ್ ರೈಲು ಸದ್ಯ ಇದು ಚನ್ನಪಟ್ಟಣದ ಬಳಿ ಕೆಟ್ಟು ನಿಂತಿತ್ತು. ಈಗ ಅದು ಮತ್ತೆ ಹೊರಟಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಎಂಜಿನ್ ಸಹಾಯದಿಂದ ರೈಲು ಇದೀಗ ಹೊರಟಿದೆ. ಚನ್ನಪಟ್ಟಣ ಸಮೀಪದಲ್ಲಿ ಆಗಿರುವಂತಹ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಬಸಪ್ಪ. ವಿನಯ್, ಹೇಗಾಯ್ತು ಈ ಘಟನೆ? ಈಗ ಸದ್ಯ ಹೊರಟಿದ್ಯಾ ರೈಲು? ಏನ್ ಪ್ರಾಬ್ಲಮ್ ಆಗಿತ್ತು? ಹೇಗೆ ಸಾಲ್ವ್ ಮಾಡಿದ್ರು? ಅರ್ಪಿತಾ, ತಾಂತ್ರಿಕ ದೋಷದಿಂದ 2 ಗಂಟೆಗಳ ಕಾಲ ರೈಲು ಕೆಟ್ಟು ನಿಂತಹ ಘಟನೆ ಚನ್ನಪಟ್ಟಣ ತಾಲೂಕಿನ ಒಂದಾಗುಪ್ಪೆ ಸಮೀಪ ನಡೆದಿರುವಂತದ್ದು. ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗ್ತಿದ್ದಂತಹ ಹಂಪಿ ಎಕ್ಸ್‌ಪ್ರೆಸ್ ರೈಲ್ ಏನಿದೆ, ಈ ಒಂದು ರೈಲಿನ ಡೀಸೆಲ್ ಟ್ಯಾಂಕ್ಗೆ ಕಬ್ಬಿಣದ ಸರಳು ಬಡಿದು ಟ್ಯಾಂಕ್ ಲೀಕ್ ಆಗಿದೆ. ಈ ನೆಲೆಯಲ್ಲಿ ಡೀಸೆಲ್ ಸಾಕಷ್ಟು ಪ್ರಮಾಣ ಹೊರಗೆ ಬಂದಿದೆ. ಹಾಗಾಗಿ ಸುಮಾರು 2 ಗಂಟೆಗಳ ಕಾಲ ನಿಂತಲ್ಲೇ ಟ್ರೈನ್ ನಿಂತಿರುವಂತದ್ದು. ಸ್ಥಳಕ್ಕೆ ರೈಲ್ವೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬಳಿಕ ಮತ್ತೊಂದು ಇಂಜಿನ್ ಸಹಾಯದಿಂದ ಟ್ರೈನ್ ಅನ್ನ ಬೆಂಗಳೂರು ಕಡೆಗೆ ಮೂವ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಉದ್ದೇಶಪೂರ್ವಕವಾಗಿ ಯಾರೋ ಟ್ರ್ಯಾಕ್ ನಲ್ಲಿ ಕಬ್ಬಿಣದ ಸರಳಿಟ್ಟಿರುವ ಬಗ್ಗೆ ಕೂಡ ಅನುಮಾನ ವ್ಯಕ್ತವಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ರೈಲ್ವೆ ಟ್ರ್ಯಾಕ್ ನಲ್ಲಿ ಈ ರೀತಿಯಾದಷ್ಟು ಕಲ್ಲುಗಳನ್ನ ಅಥವಾ ಕಬ್ಬಿಣದ ಸರಳುಗಳನ್ನ ಇಡುವಂತದ್ದು ಕೂಡ ಹಿಂದೆ ಸಾಕಷ್ಟು ಬಾರಿ ಪ್ರಕರಣಗಳು ನಡೆದಿವೆ. ಆ ರೀತಿ ಈಗಲೂ ಕೂಡ ರೈಲ್ವೆ ಟ್ರ್ಯಾಕ್ ನಲ್ಲಿ ಕಬ್ಬಿಣದ ಸರಳುಗಳನ್ನ ಯಾರೋ ಕಿಡಿಗೇಡಿಗಳು ಇಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಅದು ಟ್ಯಾಂಕ್ಗೆ ಬಡಿದಂತ ಪರಿಣಾಮ ಟ್ಯಾಂಕ್ ಲೀಕ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ರೈಲ್ವೆ ಸಿಬ್ಬಂದಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ರೈಲ್ವೆ ಪೊಲೀಸರು ತನಿಖೆಗೆ ಇಳಿದಿರುವಂತದ್ದು. ಅರ್ಪಿತಾ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.